ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಕೂಡ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಇವತ್ತಂತೂ ನನಗಂತೂ ತುಂಬ ಸ್ಪೆಷಲ್ ಡೇ. ನನಗೆ ತುಂಬ ಖುಷಿಯಾಗಿ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿದೆ, ಇವತ್ತು ನಮ್ಮ ಮನೆಗೆ ಹೊಸ ಮೆಂಬರಾಗಿ ಹೊಸ ಕಾರ್ ಬರ್ತಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಕಾರ್ ಡೆಲಿವರಿ ತೊಗೊಳ್ಳೋ ಅಂಥ ದಿನ. ಈ ದಿನಕ್ಕೋಸ್ಕರ ನಾನು 5 ಮಂತ್ಸಿಂದ ವೆಯ್ಟ್ ಮಾಡಿದ್ದೆ ಅಂತ ಹೇಳ್ಬೋದು. ಹೌದು, ಅದ್ರ ಮತ್ತೆ ಪುನಃ ಬುಕ್ಕಿಂಗ್ ಆದ 3 ಮಂತ್ಸಿಂದನೂ ನಾವು ಆ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆ ದಿನ ಫೈನಲಿ ಇವತ್ತು ಬಂದೇ ಬಿಡ್ತು. ನಾನಂತೂ ಕಾರ್ನ ಡೈರೆಕ್ಟಾಗಿ ಒಂದ್ಸಲನೂ ನೋಡಿಲ್ಲ. ಕಿರು ಹೋಗಿ ನೋಡ್ಕೊಂಡು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಅಷ್ಟೇ ನನಗವರು. ಆದರೆ ನನಗೆ ಡೈರೆಕ್ಟಾಗಿ ನೋಡೋಕ್ಕೆ ಕ್ಯೂರಿಯಾಸಿಟಿ ತುಂಬಾ ಇದೆ. ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದೀನಿ. ಇವತ್ತಂತೂ ಕಾಯ್ತಾ ಇದ್ದೀನಿ. ಸೊ ಅದಕ್ಕೆ ಗಾಡಿ ಡೆಲಿವರಿ ಇವತ್ತು 12 ಗಂಟೆ ಒಳಗಡೆ ಗಾಡಿ ಡೆಲಿವರಿ ತೊಗೋಬೇಕು, 12 to 12:30 ಒಳಗಡೆ. ಅದು ನಮ್ಮ ಗಾಡಿ ಬಂದು ನಾವು ಮಂಡ್ಯದಲ್ಲಿ ಬುಕ್ ಮಾಡಿರೋವಂಥದ್ದು ಗಾಡಿನ. ಮಂಡ್ಯ ಶೋರೂಮ್ಗೆ ಹೋಗಬೇಕು. ಇಲ್ಲಿಂದ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲನೂ ತೊಳೆದು ಪೂಜೆ ಎಲ್ಲನೂ ಮಾಡಿ ಹೋಗಬೇಕಲ್ಲ, ಅದಕ್ಕೆ ಬೇಗನೆ ಎದ್ದಿದ್ದೆ. ಅದೆಲ್ಲ ವ್ಲಾಗ್ನು ಮಾಡ್ಕೊಳಕ್ಕಾಗಿಲ್ಲ, ಏಕೆಂದರೆ ಹೊರಡೋಕ್ಕೆ ಇಲ್ಲೇ ಮನೇನ ಒಂದು 9:30 9:45 ಒಳಗಡೆ ಬಿಡಬೇಕಾಗಿದ್ದ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಯಾವುದೇ ವೀಡಿಯೋನೂ ಕೂಡ ನಾನು ಮಾಡ್ಕೊಳ್ಳಿಲ್ಲ. ಡೈರೆಕ್ಟಾಗಿ ಶೋರೂಮ್ಗೆ ಹೋಗಿದ್ದು ಮತ್ತೆ ವೀಡಿಯೋನ ಮಾಡ್ಕೊಂಡಿದ್ದಂಥದ್ದು. ಶೋರೂಮ್ಗೆ ಹೋಗೋಷ್ಟರಲ್ಲಿ ನಾವು 11:30 ಆಗೋಯಿತು. ಅಲ್ಲಿಗೆ ಬಂದುಬಿಟ್ಟು ಬೇರೆ ಪ್ರೊಸೆಸಿಂಗ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋರಿ ಸರ್. ಜಸ್ಟ್ ಒಂದು ಗಾಡಿ ಮೂವ್ ಮಾಡಿಸ್ಬಿಡಿ ಸಾಕು, ಕೀ ಕೊಟ್ಟು, ಆ ನಂತರ ನಿಮ್ಮ ಪ್ರೊಸೀಜರ್ನ ಮಾಡ್ಕೊಳ್ಳೋರಂತೆ. ನಾವು ತುಂಬ ಹೊತ್ತು ಇರ್ತೀವಿ ಅಂತ ಹೇಳಿದ್ವಿ. ಸ್ವಲ್ಪ ಪೇಪರ್ ವರ್ಕೆಲ್ಲ ಇತ್ತು, ಅದನ್ನೆಲ್ಲನೂ ಕೂಡ ಅವರು ಆಯಿತು ಮೇಡಮ್ ಅಂತೇಳಿ ಮುಗಿಸ್ಕೊಂಡು ಗಾಡಿ ಡೆಲಿವರಿನ ಒಂದು 12 ಒಳಗಡೆ ಕೀ ಇಸ್ಕೊಂಡು ಗಾಡಿ ಮೂವ್ ಮಾಡಿಬಿಟ್ರೆ ಅದು ಸಮಾಧಾನ. ಆಮೇಲೆ ಪೂಜೆ ಮಾಡ್ಕೊಬೋದು, ನಾನು ಕಿರು ಬೇಕಾದ್ರೆ ಪೇಪರ್ ವರ್ಕ್ ಮುಗಿಸ್ಕೋಬೋದು ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಅದೇ ರೀತಿಯೇ ನಮ್ಮ ಕಾರ್ನ ಕರೆಕ್ಟಾಗಿ 11:50 ಒಳಗಡೆ ನಮಗೆ ಗಾಡಿ ಕೊಟ್ಟರು. ನಮಗಂತೂ ತುಂಬಾ ಖುಷಿ ಆಯಿತು. ನಾನಂತೂ ಫಸ್ಟ್ ಟೈಮ್ ನಮ್ಮ ಹೊಸ ಕಾರ್ನ ನೋಡಿದ್ದು ಫುಲ್ ಎಕ್ಸೈಟಾಗಿ ಖುಷಿಯಾಗಿದ್ದೆ ನಾನಂತೂ. ಇನ್ನು ಮತ್ತೆ ಕಿರುಗೆ ಗಾಡಿನ ಮೂವ್ ಮಾಡೋಕ್ಕೆ ಹೇಳ್ಬಿಟ್ಟೆ ನಾನು. ಸಣ್ಣ ಮಾಡ್ಕೊಂಡು ನೀವು ಗಾಡಿ ಮೂವ್ ಮಾಡಿ ನಾನು ಆಚೆ ಹಾಕಿ ನಾನು ಪೂಜೆ ಮಾಡ್ಕೊತೀನಿ ಅಂತ ಹೇಳಿದೆ. ಇವನ್ ಅದಾದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನಿಂಗ್ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಸ್ಯಾರಿ ಹಾಕ್ಕೊಂಡೆಲ್ಲ ಬಂದೆ. ಬಟ್ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗೋಯ್ತು ನಂಗೆ ಸ್ಯಾರಿನ. ನನ್ನ ಮಗಳು ಕೈಯಲ್ಲೇ ಕೀ ಇಸ್ಕೊಬೇಕು, ನನ್ನ ಮಗಳಿಗೆ ಕೈಗೆ ಕೀ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ರೀತಿಯೇ ಕೀ ಅವಳ ಕೈಗೇ ಕಾರ್ ಕೀ ಕೊಟ್ಟಿದ್ದು ನಮಗೆ. ನಮ್ಮ ಮಗಳು ಒಂದು ರೀತಿ ನಮಗೆ ಎಲ್ಲ ಕಿಚ್ಚಾರ್ ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇನ್ನು ಕಾರ್ ಮೂವ್ ಮಾಡೋಷ್ಟರಲ್ಲಿ 11:55 ಈ ಥರ ಇತ್ತು. ಒಳ್ಳೆ ಟೈಮ್ ಒಳಗಡೆ ಕಾರ್ನ ಕೂಡ ಮೂವ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೀನಿ ಒಳ್ಳೆ ಟೈಮ್ ಒಳಗಡೆ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡ್ವಿ. ನಾನು ಕೂಡ ಪುಟ್ಟ ಗಣೇಶ ಎಲ್ಲ ತೊಗೊಂಡೋಗಿದ್ದೆ. ಅದನ್ನೆಲ್ಲನೂ ಒಳ್ಳೆ ಟೈಮ್ ಒಳಗಡೆ ಇಡಬೇಕು ಇದೇ ಇದ್ದಿದ್ದು ನನಗೆ. ಮೀನ್ಸ್ ಒಳ್ಳೆ ಟೈಮ್ ಒಳಗಡೆ ಮಂತ್ರಾಕ್ಷತೆ ಮತ್ತು ಗಣೇಶನೆಲ್ಲ ಇಟ್ಟು ಪೂಜೆ ಮಾಡಿಬಿಡ್ಬೇಕು ಕಾರ್ಗೆ. ಆಮೇಲೆ ನೆಕ್ಸ್ಟ್ ಏನಾದರೂ ಆಗಲಿ ಅಂದರೆ ಮೀನ್ಸ್ ನೆಕ್ಸ್ಟು ಬೇರೆದೆಲ್ಲನೂ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ಆಮೇಲೆ ಮುಗಿಸ್ಕೊಳ್ಳೋಣ ಅನ್ನೋದೊಂದಿತ್ತು. ಅದೇ ಥರನೇ ಆಯಿತು ನನಗೆ. ನನಗೆ ಹೋಗೋವರೆಗೂ ಸ್ವಲ್ಪ ಗಡಿಬಿಡಿನೇ ಇತ್ತು. ನಾವು ಯಾಕೆ ಒಂದು 5 ಮಂತ್ಸಿಂದ ಗಾಡಿಗೆ ವೆಯ್ಟ್ ಮಾಡಿದ್ವಿ, 3 ಮಂತ್ಸ್ ಬುಕ್ಕಿಂಗ್ ಆದ 3 ಮಂತ್ಸ್ ಆದ್ರೂ ಯಾಕೆ ನಾವು ಈ ಗಾಡಿ ಡೆಲಿವರಿನ ಇವಾಗ ತೊಗೊಂಡ್ವಿ ಅಂತ ಅಂದರೆ, ನಾನು ಬಂದುಬಿಟ್ಟು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ನಾವು ಹೊರಗಡೆ ಎಲ್ಲೋ ಊರಿಗೆ ಹೋಗಿದ್ದು ಬರಬೇಕಾದ್ರೆ ನಮಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಪಾಪುನ ಎತ್ಕೊಂಡು ಲಗೇಜ್ನೆಲ್ಲ ಎತ್ಕೊಂಡು, ಅದರಿಂದಾಗಿ ಕಾರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ನಾನು ಕಿರು ಇಬ್ಬರೂ. ಸೊ ಅದಕ್ಕೆ ಮುಂಚೆ ನಾನು ಕಿರುಗೆ ಹೇಳ್ತಾ ಇದ್ದೆ, ಅದಕ್ಕೆ ಮುಂಚೆ ಅಂದರೆ 1 ಇಯರ್ ಬ್ಯಾಕ್ ಹೇಳ್ತಾ ಇದ್ದೆ ನಾನು, ಒಂದು ಸೆಕೆಂಡ್ ಸೆಲ್ಲರು ಒಂದು ಕಾರ್ ತೊಗೊಳಂಪು ನೀನು ಅಂತ ಹೇಳ್ಬಿಟ್ಟು. ಆದರೆ ಅವರು ಹೇಳ್ತಾಯಿದ್ರು ಬೇಡ ಅಮ್ಮ, ನಮ್ಗೆ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಅರುಣನ ಕಾರ್ ಇದೆ ಮತ್ತು ಪುನಃ ಮಾವನ ಕಾರ್ ಇದೆ, ಅದನ್ನೇ ತೊಗೊಂಡೋಗೋಣ, ಸುಮ್ಮನೆ ಇನ್ನೊಂದು ಕಾರ್ ಬೇಡ ಅಂತ ಹೇಳ್ತಾಯಿದ್ರು. ನಾನು ಸರಿ ಓಕೆ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಅವ್ರು ಏನು ಹೇಳಿದ್ರು ಕರೆಕ್ಟ್ ಅಂತ ನನಗನ್ಸುತ್ತೆ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಯಾವಾಗ ಅವ್ರಿಗೆ ನನ್ನನ್ನು ಪಾಪುನ ಲಗೇಜ್ನ ಎಲ್ಲನೂ ಎತ್ಕೊಂಡು ಗಾಡಿನ ಕೂರಿಸ್ಕೊಂಡು ಹೋಗೋದು ರಿಸ್ಕ್ ಆಗುತ್ತೆ ಅಂತ, ನಾನು ಪ್ರೆಗ್ನೆಂಟ್ ಇದ್ದಾಗ ಪಾಪುನ ಎತ್ಕೊಂಡು ನಾನು ಕೂತ್ಕೊಳ್ಳೋದು ರಿಸ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಇಲ್ಲಪ್ಪ ಇಲ್ಲಮ್ಮ ನಾವು ಒಂದು ಗಾಡಿ ತೊಗೋಬೇಕು ಅಂತೇಳಿ ಆವಾಗ ಅವ್ರು ಡಿಸೈಡ್ ಮಾಡಿದ್ರು. ನನಗಂತೂ ಫುಲ್ ಖುಷಿ ಆಗೋಯಿತು. ನಾನು ಹೇಳೋದಕ್ಕಿಂತ ಅವರೇ ಅರ್ಥ ಮಾಡ್ಕೊಂಡು ಕೆಲವೊಂದನ್ನು ಮಾಡ್ತಾರೆ, ಆ ಥರ ಅವ್ರಿಗೆ ಅರ್ಥ ಆಗಿತ್ತು. ಆಯಿತು ಅಂತ ಹೇಳಿಬಿಟ್ಟು 5 ಮಂತ್ಸ್ ಟೈಮಲ್ಲಿ
2 ಮಂತ್ಸ್ ಟೈಮ್ ನಾವು ಯಾವ ಗಾಡಿ ತೊಗೊಬೇಕು, ನಮ್ಮ ಬಜೆಟ್ಟಿಗೆ ತಕ್ಕಾಗಿ ಗಾಡಿ ತೊಗೊಬೇಕು. ಸುಮ್ಮನೆ ಏನೋ ಬೇರೆಯವರು ಇಷ್ಟಕ್ಕೆ ತೊಗೊಂಡಿದ್ದಾರೆ ನಾವು ಅಷ್ಟಕ್ಕೆ ತೊಗೊಳ್ಳೋಣ, ಇಲ್ಲ ನಾವೇನೋ ಸ್ಟೇಟಸ್ ತೋರಿಸ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ತೊಗೊಳ್ಳೋಣ, ಈ ಥರ ಮಾಡೋದಕ್ಕಾಗಲ್ಲ. ನಾವು EMI ಕಟ್ಟೋರು ನಾವು, ಡೌನ್ ಪೇಮೆಂಟ್ ಕಟ್ಟೋರು ನಾವು. ನಮಗೆ ರಿಸ್ಕ್ ಆಗಬಾರ್ದು. ನಮಗೆ ಎಷ್ಟಕ್ಕೆ ತಕ್ಕೋ ನಮ್ಗೆ ಅಷ್ಟಕ್ಕೆ ತಕ್ಕಾಗಿ ಗಾಡಿ ತೊಗೋಬೇಕು. ಅದರಲ್ಲೂ ಒಳ್ಳೆ ಗಾಡಿ ತೊಗೊಬೇಕು. ಸುಮ್ಮನೆ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದು ಬೇಡ. ನೋಡ್ಕೊಂಡು ತೊಗೊಳ್ಳೋಣ ಅಂಥೇಳಿ 1-2 ಮಂತ್ಸ್ ಯಾವ ಗಾಡಿ ತೊಗೊಳ್ಳೋದು ಅಂತ ಡಿಸೈಡ್ ಮಾಡೋದೇ ಯೋಚನೆ ಮಾಡಿದ್ವಿ. ಫೈನಲಿ ಟಾಟಾ ನೆಕ್ಸಾನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಫಿಕ್ಸೈಡ್ ಆದ್ವಿ. ಟಾಟಾ ನೆಕ್ಸಾನ್ ಒಳ್ಳೆ ಬ್ರ್ಯಾಂಡೆಡ್ ಗಾಡಿ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ಹೋದ್ವಿ. ಇನ್ನು ಡಿಸೆಂಬರ್ ಧನುರ್ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಬುಕ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಡಿಸೆಂಬರ್ 15th ಒಳಗಡೆ ಗಾಡಿನೂ ಕೂಡ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಇನ್ನು ಈ ಥರ ಏನು ಗಾಡಿ ಬುಕ್ ಮಾಡಿದ್ವಲ್ಲ ಅವತ್ತಿನ ದಿನವೇ ನಾವು ಫಿಕ್ಸ್ ಆಗಿಬಿಟ್ವಿ. ನನ್ನ ಮಗಳದ್ದು ಒಂದು ಆ ಕಾಲಿನ ಅಚ್ಚನ್ನು ಇಳಿಸ್ಬೇಕು ಆ ಕಾರ್ ಮೇಲೆ ಅಂತ ಹೇಳ್ಬಿಟ್ಟು. ಅವಳು ಬಂದ ನಂತರನೇ ನಮಗೆ ಇದೆಲ್ಲನೂ ಕೂಡ ಅಂತ ಹೇಳ್ಬೋದು. ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಅವಳು ಬಂದಿದ್ದ ನಂತರನೇ. ಆ ಒಂದು ಇದಕ್ಕೋಸ್ಕರ ಇದನ್ನು ಮಾಡಬೇಕು ಅಂತೇಳಿ ಅವತ್ತಿಂದ ಫಿಕ್ಸ್ ಆಗಿದ್ವಿ. ಆ ವಾಸ ಕೂಡ ನನಗೆ ಅವತ್ತು ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ನಾವು ಡಿಸೆಂಬರು ಬುಕ್ಕಿಂಗ್ ಮಾಡಿದ್ರು ಯಾಕೆ ಮಾರ್ಚ್ವರೆಗೂ ವೆಯ್ಟ್ ಮಾಡಿದೆ ಅಂತಂದರೆ ಕಿರು ಬರ್ಡೇ ಮಾರ್ಚಲ್ಲಿ. ಅವರು ತುಂಬ ಸಲ ಹೇಳಿದ್ರು ಜನವರಿಲಿ ಎತ್ಕೊಳ್ಳೋಣ ಅಂದರು, ಫೆಬ್ರವರಿಲಿ ಎತ್ಕೊಳ್ಳೋಣ ಅಂತ ಅಂದರು. ಆದರೆ ನಾನೇ ಇಲ್ಲ, ನಿಮ್ಮ ಬರ್ಡೇಗೆ ಎತ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ವೆಯ್ಟ್ ಮಾಡಿಸಿ ಅವ್ರ ಬರ್ಡೇ ದಿನವೇ ಎತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಬಟ್ ಅವ್ರ ಬರ್ಡೇ ದಿನ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಎಲ್ಲ ಇತ್ತು. ಅದಕ್ಕೆ 2 days ಮುಂಚೆಗೇ ಗಾಡಿನ ಡೆಲಿವರಿ ತೊಗೊಂಡ್ವಿ. ಈವನ್ ರಾಯರ ಮಂತ್ರಾಕ್ಷತೆ ಕೂಡ ನಾನು ತೊಗೊಂಡೋಗಿದ್ದೆ. ಅದನ್ನೆಲ್ಲನೂ ಕೂಡ ಫಸ್ಟ್ ಕಾರಲ್ಲಿ ಇಡ್ತಿದ್ವಿ. ನಾವು ಕೂತ್ಕೊಳ್ಳೋಕೆ ಮುಂಚೆ ಫಸ್ಟು ಅದನ್ನೇ ರಾಯರನ್ನ ಮತ್ತು ಗಣೇಶನ್ನೇ ಫಸ್ಟ್ ಕಾರಲ್ಲಿ ಇಟ್ಟಿದ್ದು. ಅಷ್ಟು ಮಾಡಿಕೊಂಡು ಇದು ಮಾಡಿದ್ವಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದು. ಆದರೆ ಫ್ಯಾಮಿಲಿಯವ್ರಿಗೆ ಯಾರಿಗೂ ಈ ವಿಷಯನ ನಾವು ಹೇಳಿರಲಿಲ್ಲ. ಅಪ್ಪ ಅಮ್ಮ ಅತ್ತೆ ಮಾವ ಇವ್ರಿಗೆಲ್ಲರಿಗೂ ಕೂಡ ಸರ್ಪ್ರೈಸಾಗೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಯಾರಿಗೂ ಫ್ಯಾಮಿಲಿಲಿ ನಮ್ಮ ರಿಲೇಷನ್ಸ್ಗೆ ಆಗಲಿ ಫ್ರೆಂಡ್ಸ್ಗೆ ಆಗಲಿ ಯಾರಿಗೂ ಕೂಡ ನಾವು ಏನು ವಿಷಯ ಹೇಳಿರಲಿಲ್ಲ ನಾವು ಕಾರ್ ತೊಗೋತಿದ್ದೀವಿ ಅಂತ. ಒಂದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ಪುನಃ ಈಗ ಒಂದು ಸ್ವಲ್ಪ ಕಿರು ಹೇಳಿದ್ರು ನನಗೆ, ಏನನ್ನೇ ಆಗಲಿ ಫಸ್ಟೇ ಬೇಡ ಅಂತ ಅನ್ಬೇಡ, ಅದು ಕೆಲಸ ಆದಮೇಲೆ ನಾವು ಹೇಳೋಣ, ಅವ್ರಿಗೂ ಖುಷಿ ಆಗುತ್ತೆ, ಯಾವಾಗ ಹೇಳಿದ್ರು ಒಂದೇ ಅಂತ ಹೇಳಿ ಕಿರು ಹೇಳ್ತಿದ್ದಿಂದಾಗಿ ನಾನು ಕೂಡ ಕೆಲವೊಂದು ಈ ವಿಷಯನ ಮಾತ್ರ ಯಾರಿಗೂ ಹೇಳ್ದಂಗೆ ಸೀಕ್ರೆಟಾಗೇ ಇಟ್ಟಿದ್ದೆ. ಅದರಿಂದಾಗಿ ಆಮೇಲೆ ನಾವು ಕಾರ್ ತೊಗೊಂಡಾಗ ಎಲ್ಲರಿಗೂ ಗೊತ್ತಾಯಿತು. ಮತ್ತು ಹೇಳಲೇ ಇಲ್ಲ ಅಂತ ಕೆಲವೊಬ್ಬರು ಹೇಳಿದ್ರು. ಬಟ್ ಯಾರಿಗೂ ಹೇಳಬೇಕೇ ಮುಚ್ಚಿಡಬೇಕು ಅನ್ನೋಂಥದ್ದೇನಿಲ್ಲ, ಯಾವತ್ತಿದ್ರೂ ಗೊತ್ತಾಗೋವಂಥದ್ದೇ ಇದು. ಬಟ್ ಏನು ಅಂದರೆ ಕೆಲವೊಂದು ಕೆಲಸಗಳು ಆದಮೇಲೆ ಹೇಳಿದ್ರೆ ಚೆಂದ ಅಂತ ಅಂತಾರಲ್ಲ, ಆ ಉದ್ದೇಶಕ್ಕೋಸ್ಕರ ನಾವು ಆದಮೇಲೆ ಹೇಳೋಣ ಅಂತ ಹೇಳಿರಲಿಲ್ಲ ಅಷ್ಟೇ. ನಾವು ಇನ್ನೇನು ಇಲ್ಲ. ಇನ್ನು ಕೇಕ್ ಕಟ್ಟಿಂಗ್ಸ್ ಎಲ್ಲ ಅವರೇ ಮಾಡಿಸಿದ್ರು ಶೋರೂಮ್ ಕಡೆಯಿಂದನೇ. ಇನ್ನು ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಇವ್ರು ಯಾರು ಕೂಡ ಕಾರ್ ಡೆಲಿವರಿಗೆ ಬರೋಕ್ಕಾಗಲಿಲ್ಲ. ಯಾಕೆ ಬರೋಕ್ಕಾಗಲಿಲ್ಲ ಅಂತ ಕೂಡ ಇದೇ ವ್ಲಾಗಲ್ಲಿ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಇನ್ನು ಕಿರು ಫ್ರೆಂಡು ಮತ್ತು ವರು ಮತ್ತು ಹರ್ಷ ಇಷ್ಟೇ ಜನನ ಹೋಗಿ ಗಾಡಿ ಡೆಲಿವರಿ ತೊಗೊಂಡಿದ್ದಂಥದ್ದು. ಮೊದಲು ನಾವು ಕಾರಲ್ಲಿ ಬೇಸ್ ಮಾಡೆಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ವಿ. ಆದರೆ ಬೇಸ್ ಮಾಡೆಲಿ ನಮಗೆ ಬೇಕಾದಂಥ ಒಂದು 2 ಫೀಚರ್ಸ್ ಇರಲಿಲ್ಲ. ಅದರಿಂದಾಗಿ ಫೈನಲಿ ನಾವು ಈ ಕಾರ್ನ ತೊಗೊಂಡ್ವಿ. ಇದು ಸ್ಮಾರ್ಟ್ ನೆಕ್ಸಾನಲ್ಲಿ ಸ್ಮಾರ್ಟ್ ಪ್ಲಸ್ ಅಂತ ಬರುತ್ತೆ, ಆ ಕಾರ್ನ ನಾವು ತೊಗೊಂಡ್ವಿ. ನಾವು ಇನ್ನು ಏನು ಈಡ್ಗ ಹೇಳಿದ್ರಲ್ಲ, ಇವ್ರು ಬಂದು ಕಿರು ಫ್ರೆಂಡು, ಇವರು ಮತ್ತು ವರು ಇವ್ರಿಗೆ ಮಾತ್ರ ಬಂದಿದ್ದು ಕಾರ್ ಡೆಲಿವರಿಗೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಅಶುನ ಡ್ರಾಪ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನೆಕ್ಸ್ಟು ಅಶು ಅವ್ರನ್ನ ಮಂಡ್ಯದ ಬಸ್ ಸ್ಟಾಪಲ್ಲಿ ಮೈಸೂರಿಗೆ ಅವ್ರ ಬಸ್ ಸ್ಟ್ಯಾಂಡ್ಗೆ ಬಿಟ್ವಿ. ಮೈಸೂರು ಬಸ್ ಸ್ಟ್ಯಾಂಡ್ಗೆ ಅವ್ರು ಮೈಸೂರಿಗೆ ಹೋದ್ರು ಆ ಕಡೆಯಿಂದ. ಇನ್ನು ನಾವು ಬಂದು ಸ್ವಲ್ಪ ಕೆಂಗಲಲ್ಲಿ ಕಿರುಗೊಂದು ಬರ್ಡೇ ಫಂಕ್ಷನ್ ಇತ್ತು, ಅವರು ಊಟಕ್ಕೆ ಅಂತ ಹೇಳಿ ಹೋದರು. ನಾನು ನಮ್ಮ ಮನೆ ದೇವ್ರದ್ದು ಹಬ್ಬ ನಡೀತಿದ್ರಿಂದ ನಾನು ನಾನ್ ವೆಜ್ ತಿಂತಿರ್ಲಿಲ್ಲ, ಅವ್ರು ನಾನ್ ವೆಜ್ ಊಟ ಮಾಡ್ಕೊಂಬರಕ್ಕೆ ಹೋದರು. ಏನಿಸ್ತಿದೆ ಅಪ್ಪ ಫೀಲು? ಕಾರ್ ತೊಗೊಂಡಿದ್ದೀರಾ ಹೊಸದು? ಕಾರ್ ತೊಗೊಂಡಿದ್ದೀವಿ. ಏನು ಗೊತ್ತಾಯ್ತಾ ಇಲ್ಲ, ಏನು ತಲೆ ಓಡ್ತಾ ಇಲ್ಲ. ಖುಷಿ ಆಯ್ತಾ ಅದೇ ಸದ್ಯ ಕಷ್ಟ ಆಯ್ತು. ಹ್ಯಾಪಿ? ಓ ಫುಲ್ ಹ್ಯಾಪಿ.
ಕಿರುಗೆ ನಾನು ಕಾರಲ್ಲಿ ಓಡಾಡಬೇಕು, ನನ್ನ ಹತ್ರ ಕಾರ್ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಮಕ್ಕಳು ಕಾರಲ್ಲಿ ಓಡಾಡಬೇಕು, ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ. ನನಗೆ ನನ್ನ ಗಂಡ ಕಾರಲ್ಲಿ ಓಡಾಡಬೇಕು, ನನ್ನ ಗಂಡನ ಹತ್ರ ಕಾರ್ ಇರಬೇಕು ಅನ್ನೋದು ನನ್ನ ಆಸೆ. ಈ ರೀತಿ ನಾವಿಬ್ಬರು ಯೋಚನೆ ಮಾಡಿದ್ದಕ್ಕೋ ಏನೋ ಅನಿಸುತ್ತೆ ಈ ಕೆಲಸ ತುಂಬ ಈಸಿಯಾಗಾಯಿತು. ಆ ದೇವರು ರಾಯರು ಮತ್ತು ಗಣಪನ ದಯೆಯಿಂದ ತುಂಬ ಸರಾಗವಾಗಿ ಕೆಲಸಗಳಾಯಿತು. ನನ್ನ ಮ್ಯಾನಿಫೆಸ್ಟೇಷನ್, ಅವರ ಹಾರ್ಡ್ ವರ್ಕು, ನನ್ನ ಮಗಳ ಲಕ್ಕು, ಇದೆಲ್ಲ ಸೇರಿಸಿ ಈ ಸಕ್ಸಸ್ ಅಂತ ನನಗನ್ಸುತ್ತೆ. ನೀವು ಕೂಡ ಹೀಗೆ ಟ್ರೈ ಮಾಡಿ. ನನಗೆ ಇಲ್ಲಿ ಸ್ವಲ್ಪ ಬೇಜಾರಾಯಿತು. ಏನಕ್ಕಪ್ಪ ಅಂದರೆ ವಿಡಿಯೋಗ್ರಫಿಗೆ ಫಸ್ಟೇ ನಾವು ಕಿರು ಫ್ರೆಂಡ್ನ ಫಿಕ್ಸ್ ಮಾಡಿದ್ವಿ. ಅವ್ರು ಮಂಡೇ ಬರೋಕ್ಕೆ ಅಂತ ಹೇಳಿ ಅವ್ರಿಗೆ ಟೈಮ್ ಕೊಟ್ಟಿದ್ವಿ. ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಸಂಡೇ ಆಗಿದ್ದರಿಂದಾಗಿ ಅವ್ರಿಗೆ ಬೇರೆ ಫಂಕ್ಷನ್ ಇತ್ತು, ಬರೋಕ್ಕಾಗಲಿಲ್ಲ. ಆದರೂ ನಾವು ಬೇರೆ ಕಡೆ ವಿಚಾರಿಸಿದ್ವಿ. ಅವರು 6,000 to 8,000 ಹೇಳಿದ್ರು ವಿಡಿಯೋಗ್ರಫಿ ಮಾಡ್ಕೊಡೋದಕ್ಕೆ ಅಂತೇಳಿ. ಜಸ್ಟ್ 1 minute ಮತ್ತು 30 ಸೆಕೆಂಡ್ ವೀಡಿಯೋಗೆ 6,000 to 8,000 ಕೊಟ್ಟರೆ ಹುಚ್ಚು ಅಂತ ಹೇಳಲ್ವಾ, ಮುಟ್ಟಾಳ್ತನದ ಕೆಲಸ ತಾನೇ ಇದ್ದು. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ನಮಗೂ ಮತ್ತೆ ಆ 6,000 to 8,000ಗೆ ರಿಟರ್ನಬಲ್ ಆಗಿ ಏನಾರು ಅಮೌಂಟ್ ಬರಬೇಕು. ಆದರೆ ಇಲ್ಲಿ ಏನೂ ಬರೋಲ್ಲ, ನಮ್ಗೆ 1,000 ಕೂಡ ವಾಪಸ್ ಬರೋಲ್ಲ. ಏನಕ್ಕೆ ಅಷ್ಟೊಂದು ಕೊಡಬೇಕು ಒಂದು ನಿಮಿಷದ ವೀಡಿಯೋಗೆ ಅಂತ ಹೇಳಿ ಆಮೇಲೆ ನಾವಿಬ್ಬರು ಸುಮ್ಮನೆ ಆಗಿಬಿಟ್ವಿ. ನಮ್ಮ ಮೊಬೈಲಲ್ಲೇ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡ್ವಿ. ನಮಗೆ ನಂದು ಇದೊಂದು ಬೇಜಾರಾಯಿತು ಅಷ್ಟೇ. ಆ್ಯಕ್ಚುಲಾಗಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಕಾರ್ ತೊಗೊಂಡ ನಂತರ ಮನೆ ದೇವ್ರಿಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಬಂಬೋಣ ಡೈರೆಕ್ಟಾಗಿ ಅಂತ. ಆದರೆ ಆಗಲೇ ಇಲ್ಲ, ತುಂಬ ಟೈಮೇ ಆಗೋಗಿತ್ತು. ಅಲ್ಲಿಂದ ನೆಕ್ಸ್ಟ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ಮೇಲೆ ಅತ್ತೆ ಮನೆಗೆ ಬಂದ್ವಿ. ಅತ್ತೆ ಬರೋಕ್ಕಾಗಿರಲಿಲ್ಲ. ಅತ್ತೆ ಅಮ್ಮ ಎಲ್ಲನೂ ಕೂಡ ಇನ್ವೈಟ್ ಮಾಡಿದ್ವಿ, ಆದರೆ ಬರೋಕ್ಕಾಗಿರಲಿಲ್ಲ ಅವ್ರಿಗೆ. ಬಿಕಾಸ್ ಆಫ್ ಅವ್ರಿಗೆ ಹೇಳಿದ್ದು ನಾವು 2 days ಮುಂಚೆ ಅಷ್ಟೇ, ಕಾರ್ ಡೆಲಿವರಿ ಇದ್ದಾಗ ಹಿಂಗೆ ಇಂಥ ದಿನ ಹೋಗೋಣ ಅಂತೇಳಿ. ಅವ್ರಿಗೆ ಅದಕ್ಕೆ ಮುಂಚೆ ಹಸು ಕರು ಹಿಂಗೆ ಏನೇನೋ ಕೆಲಸಗಳಿರುತ್ತಲ್ಲ, ಸಡನ್ನಾಗಿ ಹೇಳಿದ್ರೆ ಅವ್ರಿಗೆ ಆಗೋಲ್ಲ. ಅದರಿಂದಾಗಿ ಅವ್ರ ಕೈಲಿ ಅವರು ಮತ್ತು ಅಮ್ಮ ಇವ್ರು ಯಾರೂ ಬರೋಕ್ಕಾಗಲಿಲ್ಲ. ಅಮ್ಮರಿಗೂ ಅಷ್ಟೇ ತೋಟದಲ್ಲಿ ಏನೋ ಒಂದು ಕೆಲಸಗಳು ಮಾಡಿಸ್ತಾಯಿದ್ರು. ಅವ್ರು ಆಳುಗಳು ಸಿಗೋಲ್ಲ ಮತ್ತೆ ಪುನಃ ಅಂತ ಹೇಳ್ಬಿಟ್ಟು ನೀವು ಹೋಗಿದ್ದು ಬನ್ನಿ, ನಾವು ಇನ್ನೊಂದಿನ ಗಾಡಿ ಪೂಜೆಗೆ ಬರ್ತೀವಿ, ಇಲ್ಲ ಇನ್ನೊಂದು ದಿನಕ್ಕೆ ಬರ್ತೀವಿ, ನೀವೇ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅವ್ರಿಗೆ ನಾವು ಕಾರ್ ತೊಗೊತಿರೋದಂತೂ ತುಂಬ ಖುಷಿ ಇತ್ತು. ನಾವು ಡೆಲಿವರಿ ತೊಗೊಂಡ ನಂತರ ಫುಲ್ಲು ಒಂದು 2-3 ಸಲ ಕಾಲ್ ಕೂಡ ಮಾಡಿದರು. ಇವನ್ ಇಲ್ಲಿ ತೊಗೊಂಡಾಯ್ತಾ ಡೆಲಿವರಿ, ಫೋಟೋ ಕಳಿಸಿ, ವೀಡಿಯೋ ಕಳಿಸಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಎಲ್ಲ ಕಾಲ್ ಮಾಡಿದರು. ಅವ್ರಿಗೆ ಅಷ್ಟೊಂದು ಇಷ್ಟ ಇತ್ತು, ಬರೋದಕ್ಕೂ ಮನಸ್ಸಿತ್ತು. ಬಟ್ ಕೆಲಸಗಳ ಮಧ್ಯದಲ್ಲಿ ಆಗಲಿಲ್ಲ ಬರೋದಕ್ಕೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇ ನಾವೇ ಊರಿಗೆ ಬಂದ್ವಿ ಸ್ವೀಟ್ ತೊಗೊಂಡು ಕೊಡೋಣ ಇಲ್ಲಿಗೆ. ಇನ್ನು ನನ್ನ ಮಗಳಿಗೆ ಮೇಕೆ ಮರಿಗಳು ಇವೆಲ್ಲ ಇಷ್ಟ. ಅದಕ್ಕೆ ಕರ್ಕೊಬಂದು ನಮ್ಮ ಅತ್ತೆ ಕರ್ಕೊಬಂದು ತೋರಿಸ್ತಾಯಿದ್ರು, ನೋಡಿ ಎಷ್ಟಿಷ್ಟು ಉದ್ದ ಆಗವೆ ಅಂತ ಹೇಳ್ಬಿಟ್ಟು ಅವಳು ನೋಡಿ ಹಿಡ್ಕೊಳಕ್ಕೆ ಹೋಗ್ತಿದ್ದಾಳೆ. ಅದು ಹೆಂಗೆ ಹೊರ್ಟೋಯ್ತು. ಅವ್ಳ ಕೈಲಿ ಹಿಡ್ಕೊಳಕ್ಕಾಗಲ್ಲ ಅವೆಲ್ಲ, ಅವಷ್ಟು ಸ್ಟ್ರಾಂಗ್ ಆಗಿರ್ತವೆ, ನಮ್ಮ ಕೈಲೇ ಹಿಡ್ಕೊಳಕ್ಕಾಗಲ್ಲ. ಇವಳಿಗೆ ಅವೆಲ್ಲ ತುಂಬಾ ಆಸೆ. ಮೇಕೆ ಮರಿ, ನಾಯಿ ಮರಿ ಮತ್ತು ಬೆಕ್ಕು ಇವೆಲ್ಲ ಕಂಡ್ರೆ ಇಷ್ಟಪಡ್ತಾಳೆ ಇವಳು ಜಾಸ್ತಿ. ಅದಕ್ಕೆ ಬಂದು ಇವೆಲ್ಲ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇದ್ಲು. ಆಮೇಲೆ ಮತ್ತೆ ಸರಿ ಕೂತ್ಕೊಂಡು ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿದ್ವಿ. ಅವಳು ಅವ್ರ ಪಪ್ಪನ ಕೂರಿಸ್ಕೊಳ್ಳೋಕ್ಕೋಸ್ಕರ ಅದ್ರ ಮೇಲಿರೋ ಧೂಳೆಲ್ಲನೂ ಸೀಡ್ತಿದ್ದಾಳೆ. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದ್ರ ಮೇಲಿರೋ ಧೂಳೆಲ್ಲನೂ ತೆಗ್ದು ಕೊಡ್ತಾಯಿದ್ಲು. ಅವಳಿಗೆ ಸೀಟ್ಬಿಟ್ಟು ರೆಡಿ ಮಾಡ್ತಿದ್ದಾಳೆ ಅವ್ರು ಕೂತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅಪ್ಪ ಮಗಳು ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ರು ಇಲ್ಲಿ ಮೇಕೆ ಮರಿಗಳನ್ನೆಲ್ಲನೂ. ನಮ್ಮ ಅತ್ತೆಗೆ ಇದೊಂದು ಸ್ವಲ್ಪ ಕೆಲಸಗಳು, ಈ ಮೇಕೆ ಮರಿ ನೋಡ್ಕೊಳ್ಳೋದು. ಮತ್ತು ನಮ್ಮ ಅತ್ತೆ ಸ್ವಲ್ಪ ಸಣ್ಣದಾಗಿ ಸ್ಮಾಲ್ ಬಿಸ್ನೆಸ್ ಕೂಡ ಮಾಡ್ತಾರೆ. ಆ ಬಿಸ್ನೆಸ್ದು ಎಲ್ಲನೂ ಕೆಲಸಗಳಿರುತ್ತೆ ಅವ್ರಿಗೆ. ಇಮಿಡಿಯೇಟಾಗಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದರೆ ಅವ್ರಿಗೆ ಆಗೋಲ್ಲ. ಇನ್ನು ಅಲ್ಲಿಂದ ನೆಕ್ಸ್ಟು ಅಮ್ಮ ಮನೆಗೆ ಬಂದ್ವಿ. ಅಮ್ಮರಿಗೂ ಸ್ವೀಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲೊಂದು ಮೇಕೆ ಮರಿ ಇದೆ. ಇದು ಕೂಡ ಕೂಟ್ ಕಲ್ದೇನೆ, ಆದರೆ ಅಮ್ಮಂಗೆ ಸಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಅಮ್ಮನಿಗೆ. ಅದನ್ನೂ ಕೂಡ ಬಿಡಲ್ಲ ನನ್ನ ಮಗಳು. ಯಾವಾಗಲೂ ಮನೆಗೆ ಬಂದರೆ ಅದಕ್ಕೆ ಟಾರ್ಚರ್ ಇಕ್ತಾ ಇರ್ತಾಳೆ. ಅದು ಔಸ್ಕೊಂಡು ಹಿಂಗೆ ಈಗ ಆ ಕಡೆಯಿಂದ ಈ ಕಡೆಗೆ ಹೋಯ್ತಲ್ಲ ಹಂಗೆ ಔಸ್ಕೊಳ್ಳುತ್ತೆ. ಆದರೂ ನೋಡಿ ಮತ್ತೆ ಬಿಡಲ್ಲ. ಇಲ್ಲಿ ಹುಡ್ಕೊಂಬಂದಿದ್ದಾಳೆ. ಅಷ್ಟು ಇಷ್ಟ ಅವಳಿಗೆ. ಅದನ್ನು ಹಿಡ್ಕೊಂಡು ಕಾಲು ಹಿಡ್ಕೊಂಡು ಅಮ್ಮಕ್ಕೆ ಹಾಕ್ಬಿಡ್ತಾಳೆ, ಇಸ್ಕಾಕ್ಬಿಡ್ತಾಳೆ. ತುಂಬ ಆಟಾಡೋಕೆ ಒಂಥರ ಖುಷಿ. ಇನ್ನು ಅಪ್ಪರಿಗೆ ಸ್ವೀಟ್ಸ್ ಎಲ್ಲ ಬೇಡ, ಜಾಸ್ತಿ ಅಂತಿನಲ್ಲ, ಅದಕ್ಕೋಸ್ಕರ ದೂದ್ ಪೇಡ ತೊಗೊಂಬಂದಿದ್ದೆ. ನಂದಿನಿದು ಒಂದು 1/4 kg ಸ್ವೀಟ್ಸ್ ತೊಗೊಂಬಂದಿದ್ದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಪನಿಗೆ ಸ್ವೀಟ್ಸ್ ಕೊಟ್ಟೆ. ಅಮ್ಮ ಸ್ನಾನಕ್ಕೆ ಹೋಗಿದ್ರು. ಇನ್ನು ಅಪ್ಪನಿಗೆಲ್ಲ ಸ್ವೀಟ್ಸ್ ಕೊಟ್ಬಿಟ್ಟು ಅಲ್ಲಿಂದ ಊಟ ಮಾಡಿಕೊಂಡು ನಾವು ಇನ್ನು ವಾಪಸ್ಸು ಮನೆಗೆ ಬಂದ್ವಿ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಾಯ್.